ರಾತ್ರಿ ಮಲಗುವ ಮುನ್ನ ಈ ಒಂದು ಮಂತ್ರ ಹೇಳಿ ಸಾಕು. ನೀವು ಬಿಟ್ಟರೂ ಅವರು ನಿಮ್ಮನ್ನು ಬಿಡುವುದಿಲ್ಲ. ಹುಚ್ಚರಂತೆ ನಿಮ್ಮ ಹಿಂದೆ ಬರ್ತಾರೆ. ನೀವು ಇಷ್ಟಪಟ್ಟ ವ್ಯಕ್ತಿ ಮಹಿಳೆಯಾಗಿರಲಿ ಪುರುಷರಾಗಿರಲಿ ಯಾರೇ ಆಗಿದ್ದರೂ ಕೂಡ ಅವರನ್ನು ನೀವು ವಶ ಮಾಡಬೇಕು ಅಂದುಕೊಂಡಿರುವವರು ಅಥವಾ ನಿಮ್ಮ ಜೊತೆಯಲ್ಲೇ ಯಾವಾಗಲೂ ಇರಬೇಕು, ಯಾವುದೇ ಕಾರಣಕ್ಕೂ ನಿಮ್ಮಿಂದ ದೂರ ಆಗಬಾರದು ಅಂದುಕೊಂಡಿದ್ದರೆ ಈ ಶಕ್ತಿಶಾಲಿಯಾದ ತಂತ್ರವನ್ನು ಮಾಡಿ. ಖಂಡಿತವಾಗಿಯೂ ನೀವು ಯಾರನ್ನು ಇಷ್ಟಪಡುತ್ತೀರೋ ಅಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ವಶ ಆಗಲು ಸಾಧ್ಯವಾಗುತ್ತದೆ. ಇದು ತುಂಬ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿಯಾದ ತಂತ್ರವಾಗಿದೆ. ಈ ತಂತ್ರವನ್ನು ನೀವು ಒಂದು ಬಾರಿ ಪ್ರಯೋಗ ಮಾಡುತ್ತಿದ್ದಂತೆಯೇ ಸಾಕಷ್ಟು ಬದಲಾವಣೆ ಕಾಣುತ್ತೀರಿ. ಒಂದು ಒಳ್ಳೆಯ ಮನಸ್ಸಿನಿಂದ ಈ ತಂತ್ರ ಮಾಡಿದರೆ ಖಂಡಿತ ನೀವು ಬದಲಾವಣೆಯನ್ನು ಕಾಣಬಹುದಾಗಿದೆ. ಈ ವಶೀಕರಣವನ್ನು ಮಾಡಲು ಒಂದು ಬಿಳಿಯ ಕಾಗದ, 2 ಏಲಕ್ಕಿ ಮತ್ತು 1 ಲವಂಗವನ್ನು ಬಳಸಿಕೊಂಡು ಮಾಡುವಂಥ ತಂತ್ರ ಇದಾಗಿದೆ. 1 ಏಲಕ್ಕಿಯ ಮೇಲೆ ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಬರೆಯಬೇಕು. ಇನ್ನೊಂದು ಏಲಕ್ಕಿಯ ಮೇಲೆ ನಿಮ್ಮ ಹೆಸರನ್ನು ಬರೆಯಬೇಕು. ಲವಂಗವನ್ನು ಹಿಡಿದುಕೊಂಡು ನಿಮ್ಮ ಹೆಸರನ್ನು ಮನಸ್ಸಿನಲ್ಲಿ ಪಠಣೆ ಮಾಡುತ್ತಾ ಅವರ ಹೆಸರನ್ನು ಕೂಡ ಹೇಳಬೇಕು. ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಅದರ ಮೇಲೆ ತ್ರಿಭುಜವನ್ನು ಬರೆಯಬೇಕು. ತ್ರಿಭುಜದ ಮೇಲೆ ನಿಮ್ಮ ಹೆಸರು ಮತ್ತು ತ್ರಿಭುಜದ ಕೆಳಗಡೆ ನೀವು ಯಾರನ್ನು ವಶ ಮಾಡಬೇಕು ಅಂದುಕೊಂಡಿದ್ದೀರಾ ಅವರ ಹೆಸರನ್ನು ಬರೆಯಬೇಕು. ತ್ರಿಕೋನದ ಮಧ್ಯಭಾಗದಲ್ಲಿ ಓಂ ಎಂದು ಬರೆಯಿರಿ. ನೀವು ಏಲಕ್ಕಿಯ ಮೇಲೆ ಯಾರನ್ನು ವಶ ಮಾಡಬೇಕು ಅಂದುಕೊಂಡಿದ್ದೀರಾ ಅವರ ಹೆಸರನ್ನು ಕೆಳಭಾಗದಲ್ಲಿ, ಹಾಗೆಯೇ ನಿಮ್ಮ ಹೆಸರನ್ನು ಮೇಲ್ಭಾಗದಲ್ಲಿ ಲವಂಗವನ್ನು ನೆನೆಸಿಕೊಂಡು ತ್ರಿಭುಜದ ಮೇಲೆ ಇಡಬೇಕು. ನಂತರ 2 ಏಲಕ್ಕಿ ಮತ್ತು ಲವಂಗ ಇಟ್ಟಿರೋ ಬಿಳಿ ಕಾಗದವನ್ನು ಸಂಪೂರ್ಣವಾಗಿ ಮಡಚಬೇಕು. ನಂತರ ಈ ವಿಶೇಷ ತಾಳಗರಿ ಗ್ರಂಥದಲ್ಲಿನ ತಂತ್ರಸಾರ ತಾಂತ್ರಿಕ ಮಂತ್ರವನ್ನು 108 ಬಾರಿ ಆಹ್ವಾನಿಸಬೇಕು. ಆ ಮಂತ್ರ ಏನೆಂದರೆ ಓಂ ನಮೋ ಸಿದ್ಧಿವಿನಾಯ ಕಾಯ ಸರ್ವ ಕಾರ್ಯಾಣಿ ಸರ್ವ ವಿಘ್ನ ಪ್ರಶಮನಾಯ ಸ್ತ್ರೀ ಹೆಸರು ವಶೀಕರಣಾಯ ಶ್ರೀ ಓಂ ಸ್ವಾಹ. ಓಂ ಹ್ರೀಂ ಶ್ರೀಂ ಏಂ ಕ್ಲೀಂ ಸೌಂ ವಯನಮಸಿ ಸರ್ವಲೋಕ ವಶೀಕರಾಯ ಸ್ವಾಹ ಎಂದು ಮಂತ್ರವನ್ನು 108 ಬಾರಿ ಜಪಿಸಬೇಕು. ಕೆಂಪು ಬಟ್ಟೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಕಟ್ಟಬೇಕು. ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿರುವುದನ್ನು ನೀವು ಯಾರನ್ನು ವಶ ಮಾಡಬೇಕು, ಅದು ಯಾರನ್ನು ಇಷ್ಟಪಡುತ್ತೀರೋ ಅವರ ಮನೆಯ ಹತ್ತಿರ ಹಾಕಿ ಬರಬೇಕು, ಇಲ್ಲವೇ ಇಟ್ಟು ಬರಬೇಕು. ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಯಾರನ್ನು ಇಷ್ಟಪಡುತ್ತೀರೋ ಆ ವ್ಯಕ್ತಿಯನ್ನು ವಶ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಲೇಖನ ಬರಹಗಾರರು ಜ್ಞಾನೇಶ್ವರರಾವ್ ತಂತ್ರಿ. ಉಲ್ಲೇಖಿಸಿದ ತಂತ್ರಸಾರವು ಗಂಡ ಹೆಂಡತಿ ಸಂಸಾರದ ಸುಖ, ಸಂತೋಷ, ಶಾಂತಿ, ನೆಮ್ಮದಿ ಪಡೆಯುವ ಒಳ್ಳೆಯ ಉದ್ದೇಶಕ್ಕಾಗಿ. ಇದನ್ನು ದುರ್ಬಳಕೆ ಮಾಡಿಕೊಳ್ಳಬೇಡಿ. ಒಂದು ವೇಳೆ ಕೆಟ್ಟ ಕೆಲಸ ನೀವು ಮಾಡಿದ್ದಲ್ಲಿ ಅದರ ಕೆಟ್ಟ ಪರಿಣಾಮಗಳು ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಇದು ತುಂಬ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿಯಾದ ತಂತ್ರವಾಗಿದೆ. ಈ ತಂತ್ರವನ್ನು ನೀವು ಮಾಡುವುದರಿಂದ ಯಾರನ್ನು ಬೇಕಾದರೂ ವಶೀಕರಣ ಮಾಡಿಕೊಳ್ಳಬಹುದು. ನೀವು ಯಾರನ್ನು ಇಷ್ಟಪಡುತ್ತೀರೋ ಆ ವ್ಯಕ್ತಿಯು ಎಲ್ಲೇ ಇರಲಿ, ಹೇಗೆ ಇರಲಿ, ಸಂಪೂರ್ಣವಾಗಿ ವಶ ಆಗುತ್ತಾರೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮತ್ತು ಶೇರ್ ಮಾಡಿ. ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು.